ನಮಸ್ಕಾರ ಸ್ನೇಹಿತರೆ. ನಿಮ್ಮ ಗೆಳೆಯ ಹೊಸ ಕಾರು ಕೊಂಡಾಗ ನಿಮಗೆ ಸಂತೋಷವಾಗುತ್ತದೆಯೇ? ಅಥವಾ ಒಳಗೊಳಗೆ ಸಣ್ಣದೊಂದು ನೋವಾಗುತ್ತದೆಯೇ? ನಿಮ್ಮ ಜೊತೆಗಿರುವವ ಯಶಸ್ಸು ಕಂಡಾಗ ಅವನಿಗೆ ಅದೃಷ್ಟ ಇತ್ತು ಎಂದು ನೆಪ ಹೇಳುತ್ತೀರಾ? ನೆನಪಿಡಿ, ಅಸೂಯೆ ಎಂಬುದು ಜಗತ್ತಿನ ಅತಿ ಭಯಾನಕ ವಿಷ. ಇದನ್ನು ಕುಡಿಯುವುದು ನೀವು, ಆದರೆ ಶತ್ರು ಸಾಯಲಿ ಎಂದು ಕಾಯುತ್ತೀರಿ. ಬುದ್ಧ ಅಸೂಯೆಯನ್ನು ಆತ್ಮದ ತುಕ್ಕು ಎಂದು ಏಕೆ ಕರೆದರು? ಈ ವಿಡಿಯೋ ನಿಮ್ಮ ಮನಸ್ಸಿನ ಕನ್ನಡಿ ಹಿಡಿಯಲಿದೆ. ಒಮ್ಮೆ ಬುದ್ಧನ ಬಳಿ ಒಬ್ಬ ವ್ಯಕ್ತಿ ಬಂದು ದೂರು ನೀಡಿದ. ಬುದ್ಧನೇ, ನನ್ನ ನೆರೆಮನೆಯವನು ತುಂಬಾ ಅಹಂಕಾರಿ. ಅವನು ಶ್ರೀಮಂತನಾಗುತ್ತಿದ್ದಂತೆ ನನಗೆ ಅವನನ್ನು ಕಂಡರೆ ಅಸಹ್ಯವಾಗುತ್ತಿದೆ. ಅವನ ನೆಮ್ಮದಿ ಹಾಳಾಗಲಿ ಎಂದು ನಾನು ಬಯಸುತ್ತೇನೆ. ಇದಕ್ಕೆ ಪರಿಹಾರವೇನು? ಬುದ್ಧ ಒಂದು ಸಣ್ಣ ಕಥೆ ಹೇಳಿದರು. ಒಬ್ಬ ವ್ಯಕ್ತಿಯ ಬಳಿ ಒಂದು ಮಾಂತ್ರಿಕ ದೀಪವಿತ್ತು. ಆ ದೀಪದ ಭೂತ ಪ್ರತ್ಯಕ್ಷವಾಗಿ ಒಂದು ಷರತ್ತು ಹಾಕಿತು. ನೀನು ಏನನ್ನೇ ಕೇಳಿದರೂ ನಾನು ಕೊಡುತ್ತೇನೆ. ಆದರೆ ನಿನಗೆ ಏನು ಸಿಗುತ್ತದೋ ಅದರ 2ರಷ್ಟು ನಿನ್ನ ನೆರೆಮನೆಯವನಿಗೆ ಸಿಗುತ್ತದೆ ಎಂದು. ಆ ವ್ಯಕ್ತಿ ಅಸೂಯೆಯಿಂದ ಕುದಿಯುತ್ತಿದ್ದ. ತನಗೆ ಒಂದು ಸುಂದರ ಮನೆ ಸಿಕ್ಕರೆ ನೆರೆಮನೆಯವನಿಗೆ 2 ಮನೆ ಸಿಗುತ್ತದಲ್ಲ ಎಂದು ಯೋಚಿಸಿದ. ಕೊನೆಗೆ ಅವನು ಭೂತಕ್ಕೆ ಹೇಳಿದ, ನನ್ನ ಒಂದು ಕಣ್ಣನ್ನು ಕುರುಡು ಮಾಡು. ಯಾಕೆ ಗೊತ್ತೇ? ತನ್ನ ಒಂದು ಕಣ್ಣು ಹೋದರೆ ನೆರೆಮನೆಯವನ 2 ಕಣ್ಣುಗಳೂ ಹೋಗಲಿ ಎಂಬ ವಿಕೃತ ಅಸೂಯೆ ಅವನದ್ದಾಗಿತ್ತು. ಆ ವ್ಯಕ್ತಿ ಶತ್ರುವಿನ ನಾಶಕ್ಕಾಗಿ ತನ್ನನ್ನೇ ತಾನು ನಾಶಪಡಿಸಿಕೊಂಡ. ಸ್ನೇಹಿತರೆ, ಈ ಕಥೆ ಇಂಗಿನ ನಮಗೆ ಎಷ್ಟು ನಾಟುತ್ತದೆ ನೋಡಿ. ಅಸೂಯೆ ಪಡುವವನು ಎಂದಿಗೂ ಸುಖವಾಗಿರಲು ಸಾಧ್ಯವಿಲ್ಲ. ಏಕೆಂದರೆ ಅವನು ತನ್ನಲ್ಲಿರುವುದನ್ನು ನೋಡಿ ಸಂಭ್ರಮಿಸುವ ಬದಲು ಇನ್ನೊಬ್ಬರ ತಟ್ಟೆಯಲ್ಲಿ ಏನಿದೆ ಎಂದು ನೋಡುವುದರಲ್ಲೇ ಜೀವನ ಕಳೆಯುತ್ತಾನೆ. ಬುದ್ಧ ಹೇಳುತ್ತಾರೆ, ಬೇರೆಯವರ ದೀಪವನ್ನು ಆರಿಸುವುದರಿಂದ ನಿಮ್ಮ ದೀಪ ಹೆಚ್ಚು ಪ್ರಕಾಶಮಾನವಾಗಿ ಉರಿಯುವುದಿಲ್ಲ. ಅಸೂಯೆ ಎಂದರೆ ಬೇರೆಯವರ ಯಶಸ್ಸನ್ನು ನೋಡಿ ನಿಮ್ಮ ರಕ್ತವನ್ನು ನೀವೇ ಸುಟ್ಟುಕೊಳ್ಳುವುದು. ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಸಮಯ ಮತ್ತು ಅದೃಷ್ಟವಿರುತ್ತದೆ. ಇನ್ನೊಬ್ಬರ ಗೆಲುವನ್ನು ನೋಡಿ ನೀವು ದ್ವೇಷಿಸಿದರೆ ನಿಮ್ಮ ಜೀವನದಲ್ಲಿ ಗೆಲುವು ಬರಲು ನೀವು ದಾರಿ ಮುಚ್ಚುತ್ತಿದ್ದೀರಿ ಎಂದರ್ಥ. ಈ ಕಟು ಸತ್ಯವನ್ನು ಅರ್ಥಮಾಡಿಕೊಳ್ಳಿ. ಇನ್ನೊಬ್ಬರ ಯಶಸ್ಸನ್ನು ಕಂಡು ಪ್ರೀತಿಸಲು ಕಲಿಯಿರಿ. ಅದು ನಿಮ್ಮನ್ನು ಆ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಅಸೂಯೆ ಎಂಬ ವಿಷದ ಬಟ್ಟಲನ್ನು ಇಂದೇ ಕೆಳಗಿಡಿ. ಮತ್ಸರ ಮುಕ್ತ ಮನಸ್ಸೇ ನಿಜವಾದ ಸ್ವರ್ಗ. ಈ ಮಾತು ಕೇಳಿದ ಮೇಲೆ ನಿಮ್ಮ ಮನಸ್ಸು ಹಗುರವಾಗಿದೆಯೇ? ಅಥವಾ ಇನ್ನೂ ಯಾರ ಮೇಲಾದರೂ ಅಸೂಯೆ ಇದೆಯೇ? ಪ್ರಾಮಾಣಿಕವಾಗಿ ಕಮೆಂಟ್ ಮಾಡಿ.